ಅವಂದು ತೋರ್ಸ್ಬಿಡಣ ಬಿಡ್ತಾನೆ. ಇಲ್ಲ ಮದನ ಅಣ್ಣ ತೋರ್ಸದಾ ನನ್ಗೆ ಹೆಂಗ್ ಫೀಲ್ ಆಗ್ತಾ ಗೊತ್ತಾ ಈ ನೆಂಟಿನಕ್ಕೇನೋ ಪಾಪುನೇ ಬರುತ್ತೆ. ರೂಮ್ ಸೆಟಪ್ ಮಾಡ್ಬೇಕು ನನ್ಗೆ, ನನ್ ಪಾಪುಗೆಲ್ಲ ರೂಮ್ ಸೆಟಪ್ ಮಾಡ್ಬೇಕು ಬಂದು ನಾನು. ಸೊ ತೊಟ್ಲು ಇಲ್ಲಿ ಇಟ್ರೆ ಬೇಬಿ ಎಸೆನ್ಷಿಯಲ್ಸ್ ಎಲ್ಲ ಇಟ್ಕೊಳಕ್ ಒಂದು ಮಿನಿ ವಾರ್ಡ್ರೂಬ್ ತರ ಬೇಕು. ಶಿಫ್ಟ್ ಆಗ್ತಾ ಇದೆ, ನಮ್ಮ ಕಾರಿಂದ ಇರೋದೆಲ್ಲ ಮದರಣ್ಣನ್ ಕಾರ್ಗೆ ಹೋಗ್ತಾ ಇದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲೇಶ ಬ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಒಂದಷ್ಟು ಕೆಲಸಗಳಿದೆ, ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಏನೇನು ಕೆಲಸ ಅಂದರೆ ನಂದು, ಸ್ವಾತಿದು, ಸ್ಪಂದನಂದು, ಅಣ್ಣಂದು, ಮಧುದು, ಮದರಣ್ಣಂದು ಎಲ್ಲರದು ಬಟ್ಟೆ ಕಲೆಕ್ಟ್ ಮಾಡೋಕ್ಕೆ ಡಿಸೈನರ್ ಹತ್ರ ಹೋಗ್ತಾ ಇದ್ದೀವಿ. ಹಾಗೆ ಒಂದಷ್ಟು ಐಟಮ್ಸ್ ಅಂದರೆ ಮಧು ಈ ವೀಕ್ ಅಷ್ಟೇ ಇರೋದು, ಅಂದರೆ ಲಾಸ್ಟ್ ಯಾವಾಗ ಆಗಸ್ಟ್ 9ಕ್ಕೆ ಅವಳು ಸೀಮಂತ ಆದ್ಮೇಲೆ ಬ್ಯಾಂಗ್ಳೂರ್ಗೆ ಹೋಗ್ತಾಳೆ. ಸೊ ಒಟ್ಟಿಗೆ ಎಲ್ಲನೂ ಐಟಮ್ಸ್ ತಗೋಗೋಕ್ಕಾಗಲ್ಲ, ಅವಳದು, ಪಾಪುದು, ಅಣ್ಣಂದು ಎಲ್ಲನೂ ತಗೋಗೋಕ್ಕಾಗಲ್ಲ ಅಂತ ಸ್ವಲ್ಪನೇ ಇವತ್ತೂ ಕೂಡ ಐಟಮ್ಸ್ ಎಲ್ಲ ತಗೋಗ್ತಾ ಇದ್ದೀವಿ ಬೆಂಗಳೂರು ಮನೆಗೆ. ಸೊ ಒಂಥರ ನಂಗೆ ಯಾವ ಥರ ಫೀಲ್ ಆಗ್ತಾಯಿದೆ ಅಂದರೆ, ಅವಳು ಮದುವೆ ಆಗಿ ನಮ್ಮನೆಗೆ ಬರ್ಬೇಕಾದ್ರೆ ಹೆಂಗೆ ಸೂಟ್ ಕೇಸ್ ಎಲ್ಲ ತಗೊಬಂದಿದ್ಲು, ಆ ಥರ ಇವಾಗ ನಮ್ಮನೆಯಿಂದ ಮತ್ತೆ ಅವ್ರ ಮನೆಗೆ ಕಳಿಸೋ ಥರ ಫೀಲ್ ಆಗ್ತಾ ಇದೆ. ಸೊ ಎಲ್ಲ ಅಲ್ಲ, ಒಂದಷ್ಟು ಐಟಮ್ಸ್ಗಳನ್ನ ಯಾವ್ದ್ಯಾವ್ದು ನೀಡಿದೆ ಅದನ್ನು ತಗೋಗ್ತಾ ಇದ್ದಾಳೆ. ಸ್ವಲ್ಪ ಮಂತಲ್ಲಿ ಇರ್ತಾಳೆ ಅಲ್ಲ, ಹಾಗಾಗಿ. ಸೊ ಇವತ್ತಿನ ಡೇ ಹೇಗಿರುತ್ತೆ ನೋಡುವ ಬನ್ನಿ, ಲೆಟ್ಸ್ ಗೋ. ಈಗ ನಾವು ತಿಂಡಿ ಮಾಡ್ತಾ ಇದ್ದೀವಿ. ಚಿತ್ರಾನ್ನ, ಶಾವಿಗೆ, ಮೊಸರನ್ನ, ಮೂರು ವೆರೈಟಿ. ಏನು ಮದ್ದು ಯೋಚನೆ ಮಾಡ್ತಿದ್ದೀರಾ? ಬೇಗ ತಿನ್ಬಿಟ್ನಲ್ಲ ಇವತ್ತು ನನ್ಗೂ ಮುಂಚೆ ಅಂತ ನೋಡ್ತಾ ಇದ್ದೀನಿ. ನಿಧಾನ ತಿನ್ನೋದು, ಅದಕ್ಕೆ ಕೂರ್ಸಿದೀವಿ, ತಿನ್ನು ಫಸ್ಟ್ ನೀನು ಅಂತ. ಸೊ ಟೈಮ್ ಈಗ 10 ಗಂಟೆ, 9 ಗಂಟೆ ಹೋಗ್ಬಿಡೋಣ ಅಂದ್ರು. ನಾನು ಎದ್ದು ರೆಡಿ ಆದೆ ಅಪ್ಪ. ನೀವು ಸ್ವಾತಿಯಿಂದ ಸ್ವಲ್ಪ ಲೇಟ್ ಆಯ್ತು. ಯಾಕೆ? ನೀನ್ ರೆಡಿ ಆಗಕ್ ಹೋದಲ್ಲ, ಅವಾಗ ಕೂತಿದ್ದೀನಿ ನಾನು. ಇವಳು ಡೋರ್ ತೆಗ್ದಿಲ್ಲಕ್ಕ, ನಾನು ಅರ್ಧ ಗಂಟೆ ಇವಳು ಡೋರ್ ಹತ್ರ ಕೂತಿದ್ದೀನಿ. ನಾನು ತಲೆಗೆ ಸ್ನಾನ ಮಾಡ್ತಿದ್ದೆ. ಅಣ್ಣ ನಮ್ಗೆ 8:45ಗೆ ಕಾಲ್ ಮಾಡಿದ್ದ, ನಾನು ಅಲ್ಲಿ ಬಂದು ಕೂತಿದ್ದೀನಿ ಅರ್ಧ ಗಂಟೆ. ನನ್ಗೆ ಯಾವತ್ತೂ ನಿದ್ದೆ ಇಲ್ದಿರೋದು. ಇವತ್ತು ಬೆಳಗ್ಗೆ 6 ಗಂಟೆಗೆ ಮಲಗಿದ್ದು ನಾನು. ನಿದ್ದೆ ಅಂದ್ರೆ ನಿದ್ದೆ ಎದ್ದೊಳಕ್ ಆಗ್ತಾಯಿಲ್ಲ ನನ್ನ ಕೈಲಿ, ಆದ್ರೂ ಎದ್ದು ಸ್ನಾನ ಮಾಡಿದೆ. ಸ್ನಾನ ಮಾಡಿ ಈಗ ಹೊರಟಿದ್ದೇವೆ. ಮಧುವರ್ದು ಲಗೇಜ್ ಎಲ್ಲ ಅಲ್ಲಿ ನೋಡಿ ಅಲ್ಲಿ ಇಟ್ಟಿದೀವಿ. ಅಲ್ಲ, ಅದು ಬ್ಲೂ ಕಲರ್ ಇರೋದ ನೋಡ್ಬಿಟ್ಟು ನೀವು ಹೇಳ್ತಾ ಇದ್ದೀರಲ್ಲ. ದೇವರಣ್ಣಗೂ ನನ್ ಗುರುಗಳನೆಗೂ ನಿಜ ನನ್ಗೆ ಯಾವುದು ಅಂತ ಗೊತ್ತಿಲ್ಲ. ನನ್ಗೆ ಅದು ತಲೆಗೆ ಇವಾಗ ಬರ್ತೈತೆ. ಇವಾಗ ನಂಗೆ 9 months ರನ್ನಿಂಗು. ಯಾವ್ದಾಗ್ಬೋದು ಅಂತ ನನ್ಗೆ ಈಗ ಅನ್ಸ್ತೈತೆ. ಆ ಥರ ಅದೇ ರೀತಿ ನಾವು ಚೆಕ್ಕೆಲ್ಲ ಮಾಡಿಸಿಲ್ಲ ಗೈಸ್, ಅಪಾರ್ಥ ಮಾಡ್ಕೊಂಬಿಡಿ. ಬನ್ನಿ ವಿನೋದ್ ಅವರೇ, ಬನ್ನಿ ಸರ್. ಸರ್ ಮಿಂತ್ರಾದೆಲ್ಲ ಶಾಪ್ ಮಾಡ್ಬಿಟ್ಟವ್ರಪ್ಪ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಹೌದಾ? 10,000 ರೂಪಾಯಿ ಶೇರ್ ಬಂದು ತಗೊಂಡಿದ್ದಾರೆ. ದೇವುಡ, ಇದೊಂದು ಪಾರ್ಸಲ್. ಎಲ್ಲ ಒಟ್ಟಿಗೆ ತಗೊಂಡ್ ಹೋಗಕ್ ಆಗಲ್ಲ ಗೈಸ್, ಅವತ್ತಿನ ದಿನ ಸೀಮಂತದ ದಿನ. ಹಾಗಾಗಿ ಹೆಂಗೂ ಬೆಂಗ್ಳೂರ್ಗೆ ಹೋಗ್ತಿದೀವಲ್ಲ, ಸ್ವಲ್ಪನಾದ್ರೂ ಶಿಫ್ಟ್ ಮಾಡೋಣ ಅಂತ ತಗೊಂಡ್ ಹೋಗ್ತಾ ಇದೀವಿ. ನಿಂದೆಲ್ಲ ಬಟ್ಟೆ ಎತ್ಕೊಯ್ತೀಯಾ? ನಿಂದೆಲ್ಲ ಬಟ್ಟೆ ಎತ್ಕೊಯ್ತೀಯಾ? ಏಕೆ? ಅಲ್ಲ, ಅಲ್ಲೇ ಇರ್ತೀಯಲ್ಲ, ಮತ್ ಬರಲ್ವೇನೋ? ಬರೋದ್ ಬೇಡವಾ? ಬಾ, ಹಂಗೇನಿಲ್ಲ, ಅವಾಗವಾಗ ಬಂದೋಯ್ತಾರೋ. ಈಗ ನಾನು ಏನೋ ಡೆಲಿವರಿ ಆಗಿ ಒಂದ್ ಎಷ್ಟ್ ತಿಂಗ್ಳಿಗೆ ಸಣ್ಣ ಆಯ್ತಿನೋ, ಮತ್ತೆ ಈ ಬಟ್ಟೆಗಳೆಲ್ಲ ಯಾವಾಗ ಆಗುತ್ತೋ ಏನೋ ಗೊತ್ತಿಲ್ಲ. ಆಗಲ್ಲ, ಇಟ್ ಡಿಪೆಂಡ್ಸ್. ಆಗಲ್ಲ, ಸುಮ್ನೆ ನಿಂದ ಮೊದ್ಲುದು ಎಕ್ಸೆಸ್ ಬಟ್ಟೆ ಎಲ್ಲ ನನಗ್ ಕೊಟ್ಬಿಡು. ನನ್ ಗಂಡ ಹೇಳವ್ರೆ, ನೀನ್ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಸಣ್ಣ ಆಯ್ತೀಯ ಅಂದ್ರೆ ನಾರ್ಮಲ್ ಆಗ್ತೀಯಾ ಅಂತ. ಓಕೆ, ಸಣ್ಣ ಅಂದ್ರೆ ನಿನ್ನಷ್ಟೆಲ್ಲ ಅಲ್ಲ, ನಾನ್ ಫಸ್ಟ್ ಇದ್ನಲ್ಲ ಅಷ್ಟು. ಬಾರಿ ದಪ್ಪ ಇದ್ಯಾ ಇವಾಗ. ನೋಡಿ ಗೈಸ್, ಅವಳ್ದು ಹಳೆ ವಿಡಿಯೋಸ್ ಎಲ್ಲ ಹೆಂಗ್ ಅವಳೆ ಗೊತ್ತಾ, ನಾನೇ ಪರವಾಗಿಲ್ಲ ಅನ್ನಿಸ್ತೈತೆ. ಅವ್ವಾ ಬರವಾ ನಿಜ ರವೀಂದ್ರ, ಬಾಣ ಬನ್ನಿ. ಗೈಸ್ ನಾವು ಬೆಂಗಳೂರಿಗೆ ರೀಚ್ ಆದ್ವಿ. ಎಲ್ಲರೂ ಮಲಗಿದ್ರು, ನನ್ನೊಬ್ಳನ್ ಬಿಟ್ಟು ಎಲ್ಲ ಮಲಗಿದ್ರು. ನನ್ನ ಅಣ್ಣನು ಬಿಟ್ಟಂತೆ. ನಿಮ್ ಅಣ್ಣ ಮಲ್ಕೊಂಡ್ರೆ ನಾವೆಲ್ಲ ಮಲ್ಕೋಬೇಕಾಯ್ತದಲ್ಲ. ಇಬ್ರಂತೂ ಫುಲ್ ಡೀಪ್ ಸ್ಲೀಪ್ ಅಲ್ಲಿ ಇದ್ರು. ವಿಡಿಯೋ ಮಾಡಿದೀನಿ ಗೈಸ್, ಹಾಕ್ಲಿಲ್ಲ ಅಂದ್ರೆ ಅವನಿಗೆ ಬ್ಯಾಡ್ ಕಮೆಂಟ್ಸ್ ಹಾಕಿ. ಇವಳು ಬ್ಯಾಡ್ ಕಮೆಂಟ್ಸ್ ಹಾಕಿ ಅನ್ನೋದು ಇಟ್ಕೊಬಿಟ್ಟವಳೆ. ನಾವು ನಿದ್ದೆ ಮಾಡಿ ಈಗ ಎದ್ ನೋಡಿದ್ರೆ ನಮ್ಮಣ್ಣ ಬೆಂಗಳೂರಿಗೆ ಕರ್ಕೊಂಡ್ ಬಂದಿಲ್ಲ. ನಾನೇನ್ ಜಾಸ್ತಿ ನಿದ್ದೆ ಮಾಡ್ಲಿಲ್ಲ. ಹೌದಾ? ನೀನ್ ನಿದ್ದೆನೆ ಮಾಡಲ್ವಲ್ಲ ಆಕ್ಚುಲಿ ಕಾರಲ್ಲಿ. ಮಲ್ಗಿದ್ದ? ನಿದ್ದೆ ಇರ್ಲಿವಲ್ಲ. 6 ಗಂಟೆಗೆ ಮಲಗಿದ್ದು ಬೆಳಗ್ಗೆ, ಮತ್ತೆ ಬೆಳಗ್ಗೆ 9 ಗಂಟೆಗೆ ಎದ್ದಿದ್ದು. ಸ್ವಲ್ಪ ನಿದ್ದೆ ಬಂತು ಅಷ್ಟೇ. ಓಕೆ, ಸೊ ನಾವಿನ್ನೇನು
ರೀಚ್ ಆಗ್ತಾ ಇದೀವಿ ಗಾಯ್ಸ್. ಈಗ ನಂಗೆ ಟೆನ್ಷನ್ ಇಲ್ಲ, ನಾನು ಔಟ್ಫಿಟ್ ನೋಡಿದ್ದೀನಿ, ಸ್ವಲ್ಪ ಕರೆಕ್ಷನ್ಸ್ ಇತ್ತು, ಸೊ ಫಿಟ್ಟಿಂಗ್ ಎಲ್ಲ ಆಗಿರುತ್ತೆ. ಎಸ್, ಇವಾಗ ಒಂದ್ಸಲ ಹೋಗಿ ವೇರ್ ಮಾಡಿ ಎತ್ತಾಕೊಂಡು ಬರ್ತಾ ಇರೋದೆ ಮೈಸೂರಿಗೆ. ಸ್ವಾತಿ ಅಲ್ಲ, ನಿಂದೇನಾದ್ರೂ ಇವಾಗ ಕರೆಕ್ಷನ್ ಕೊಟ್ಟಿದ್ಯಲ್ವಾ, ಅದ್ರಲ್ಲೂ ಏನಾದ್ರು ಚೂರು ಆ ಕಡೆ ಈ ಕಡೆ ಆಗ್ಬಿಟ್ಟಿದ್ರೆ ಬಾಯ ಅದು ಏನು ಏನ್ ಮಾಡ್ತೀಯ? ಇಲ್ಲ ನನಗ್ ನಂಬಿಕೆ ಇದೆ ಅವ್ರ ಮೇಲೆ. ನೋಡ್ತಾರೆ ಬ್ಲಾಗ್ನ ನಿಮ್ಗೆ ಇರೋದವಳು ಇಲ್ಲ ನಂಗೆ ಗೊತ್ತಿದೆ, ಅವತ್ತೇ ಹೇಳಿರ್ಲಿಲ್ವಾ ನಾನು, ನಂಗ್ ಚಂದನ್ ಅವ್ರ ಮೇಲೆ ನಂಬಿಕೆ ಇದೆ ಅಂತ. ಮತ್ತೆ ಮಾಡಕ್ ಹೇಳ್ತೀನಿ ಅಂದೆ. ಸುಮ್ನೆ ತಮಾಷೆಗೆ. ಇವಾಗ ನಿಂದೇಳು, ನಿಂದೆಲ್ಲ ಕೆಟ್ಟೋಗಿದ್ರೆ ಹಾಳಾಗಿದ್ರೆ ಏನ್ ಮಾಡ್ತೀಯಾ? ಹಂಗಾಗಿರಲ್ಲ, ನಿಮ್ಮಿಬ್ರು ಅಂದ್ರೆ ಜಾಸ್ತಿ ವರ್ಕ್ ಎಲ್ಲ ಇದ್ದೇ ಅಷ್ಟ್ ಚೆನ್ನಾಗ್ ಬಂದೈತೆ. ನನ್ನ ಸಿಂಪಲ್ ಆಗಿ ಎಲಿಗೆಂಟ್ ಆಗೈತೆ, ಚೆನ್ನಾಗ್ ಬಂದಿರುತ್ತೆ. ಸರಿ ಕಣವ ಆಯ್ತು. ಸ್ಪಂದನ ಅಂದು ನಾನೇ ಆಕ್ಟ್ ನೋಡ್ಬೇಕು, ನನಗದು ಇನ್ನೂ ಟೈಟ್ ಅನ್ನಿಸ್ಬೇಕು, ಆಗ ಅವಳಗ್ ಸರಿ ಐತೆ ಅಂತ. ಆಗ್ಲೂ ಸರಿ ಹೋಗಲ್ಲ ಅವಳಿಗೆ. ಒಂದು ಕನ್ಫರ್ಮೇಶನ್. ಅವಳನ್ನೇ ಮಿಷಿನ್ ಮೇಲೆ ಮಲಗಿಸ್ಬಿಟ್ಟು ಹೊಲಿಸ್ಬೇಕು, ಹಂಗಾಗವಳೆ. ಪಕ್ಕ ಏನ್ ಗೊತ್ತಾ, ನಾವ್ ಆಕ್ಟ್ ನೋಡಿದ್ಮೇಲೂ ಅವಳಿಗೆ ಮೈಸೂರಲ್ಲಿ ಹೋಗಿ ಸ್ಟಿಚ್ ಹಾಕಿಸ್ಬೇಕು. ಅವಳು ಇವತ್ತು ಮಂಡೇ, ಸಂಡೇ ಆಗಿದ್ರೆ ಬರ್ತಾ ಇದ್ಲು, ಇವತ್ತು ಕಾಲೇಜ್ ಇದೆ ಅಂತ ಹೋದ್ಲು. ಸೊ ಇವಾಗ ಹೋಗಿ ಇಸ್ಕೊಂಡು ಬನ್. ನಂದೀಶ್, ಏನ್ರಿ ಬರ್ತ್ಡೇ ಬಾಯ್, ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ಆ ದೇವ್ರು ನಿಮ್ಗೆ ನಿಮ್ಗೆ ಬೇಕಾಗಿರೋದೆಲ್ಲ ಕೊಟ್ಟು ಥ್ಯಾಂಕ್ ಯು. ಎಲ್ಲ ಸಿಗ್ಲಿ, ಅದು ಸಿಗ್ಲಿ. ಯಾವುದು ಅದು ಅನ್ಕೊಂಡಿರೋದು ಸಿಗ್ಲಿ ಲೈಫಲ್ಲಿ. ಓಕೆನಾ? ಥ್ಯಾಂಕ್ ಎಷ್ಟು ವಿಶ್ ಹ್ಯಾಪಿ ಬರ್ಡೇ. 22. ಸಂಕಷ್ಟಾರ ಚತುರ್ಥಿ ದಿನ ನಮ್ ನಂದೀಶ ಹುಟ್ಟಿರೋದು, ಅದಕ್ಕೆ ಅವನ್ಗೆ ಈಶಾ ಅಂತ ಹೆಸರಿಟ್ಟಿರೋದು. ಎಸ್ಸಿಂದ ಸ್ಟಾರ್ಟ್ ಆಗುತ್ತೆ ಹೇಳ್ಬೇಕಂದ್ರೆ ನೇಮ್ಸ್. ಹಾ, ಅಮ್ಮ ಸುದರ್ಶನ್ ಅಂತ ಕರೀತಾ ಇರುತ್ತೆ. ಹೌದಾ? ಸುದರ್ಶನ್ ಸಿಲ್ಕ್ಸ್ ಎಲ್ಲಿ ಟ್ರೀಟ್? ಬನ್ನಿ ಕುಡ್ಸೋಣ. ಏನ್ ಬೇಕು ಬರ್ಡೇಗೆ? ಏನ್ ಬೇಕು ಚಿನ್ನ? ಹೇಳು ಚಿರೋ. ಕಾರ್ ಹೇಳಿ. ಏನ್ ಬೇಕು ಚಿನ್ನ? ಮಿಂಚ್ತಾಗೆ ಎಲ್ಲ ಅವನು. ಬನ್ನಿ, ಮದನ್ ಗೌಡ ಅವರು ಟ್ರಯಲ್ ಮಾಡಿದ್ದಾರೆ. ಅವಂದು ತೋರ್ಸ್ಬಿಡೋಣ, ಬಿಡ್ತಾನೆ. ಇಲ್ಲ ಮದನ ಅಣ್ಣ ತೋರ್ಸದಾ? ಸೇಮ್ ಎಕ್ಸಾಕ್ಟ್ ಹಂಗೆ ಬಂದಿದೆ, ಸ್ವಲ್ಪ ಲೂಸ್ ಇದೆ. ಹಾ, ಸಕ್ಕದಾಗೈತೆ. ಸ್ವಲ್ಪ ಲೂಸ್ ಇದೆ. ಹೀರೋ ತರ ಕಾಣಿಸ್ತಿದ್ರಣ್ಣ. ಅಯ್ಯೋ ಸುಮ್ನಿದೆ. ಇಲ್ಲ ಚೆನ್ನಾಗಿ ಕಾಣಿಸ್ತಾ, ಅಂದ್ರೆ ಸ್ವಲ್ಪ ಪ್ಯಾಂಟ್ ಟೈಟ್ ಮಾಡ್ಬೇಕನ್ಸುತ್ತೆ. ಪ್ಯಾಂಟು ಟೈಟ್ ಮಾಡ್ಬೇಕು, ಅದು ಕುರ್ತಾನು ಟೈಟ್ ಮಾಡ್ಬೇಕು. ಸೇಮ್ ಫ್ಯಾಬ್ರಿಕ್ ತಂದವ್ರು ನೋಡು, ಸಕದಾಗ ಬಂದೈತೆ. ಆನೆ ಎಲ್ಲಾ ಡ್ರೆಸ್ ಮೇಲೂ ಆನೆ. ಅಲ್ಲಿ ಹೆಂಗ್ ಕಾಣಿಸ್ತಾ ಏನ್ ಕಮೆಂಟ್ ಮಾಡಿದ್ದೆ. ಇವ್ನ್ ಯಾವ್ದೋ ಬೇರೆ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದ ಗೈಸ್. ನಾನ್ ಆಮೇಲೆ ಇದೇ ಬೇಕು, ಇದೇ ಕಲರ್. ಅಷ್ಟು ಇದನ್ನೇ ತೋರಿಸಿದ್ದು ನಾನು ನಿನಗೆ, ನನ್ಗೆ ಅಲ್ಲ, ನಾನ್ ನಿನಗೆ. ನೀನ್ ಕಳ್ಸಿದ ಅದು. ಓಕೆ, ಫೈನ್. ಆಮೇಲೆ ಬೇರೆ ತರ ಮನ್ಸು ಸೂಟ್ ತರ ಎತ್ನಿಕ್ ವೇರ್ ತರ ಚೂಸ್ ಮಾಡಿದ್ದೆ. ಅದನ್ನ ಚಂದನ್ ಅವರು ಬೇಡ ಅಂದ್ರು, ನಾನು ಬೇಡ ಅಂದೆ. ಫೈನಲ್ ಆಗಿ ಬಂದಿದೆ. ಡಿಫ್ರೆಂಟ್ ಆಗಿ ಹಾಕೋಣ ಅಂತ. ಏನು ಮಿರರ್ ಅಲ್ಲಿ ನೋಡಲಿ. ನಮ್ಮ ಮದರಣ್ಣ ಏನ್ ಹಾಕಿದ್ರು ಚೆನ್ನಾಗಿ ಕಾಣಿಸ್ತಾರೆ. ಟೈಟ್ ಫಿಟ್ಟಿಂಗ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಲೂಸ್ ಇದೆ. ಸ್ವಲ್ಪ ಲೂಸ್ ಅಲ್ವಾ? ಅದು ಟೈಟ್ ಮಾಡಿದ್ರೆ ಇಲ್ಲಿ ಫಿನಿಶಿಂಗ್ ಹೋಗಲ್ವಾ? ಇಲ್ಲಿ ಬ್ಯಾಕ್ ಸೈಡ್ ಮಾಡ್ತಾರೆ ಅನ್ಸುತ್ತೆ. ಇಲ್ಲ, ಇಲ್ಲಿ ಸೈಡ್ ಅಲ್ಲಿ ಮಾಡ್ತೀವಿ. ಒಂಥರ ಫುಲ್ಲು ಕ್ಲೋಸ್ ಆದಂಗ ಅನ್ಸಲ್ವಾ? ಮದನ್ ಅವ್ರು ಬಂದಿದ್ದಾರೆ. ಹೇಳಿ. ನಿಶಾ ಅವ್ರು ನಿಮ್ನ ಕೇಳ್ಕೊತಾ ಇದ್ರು ತುಂಬಾ. ಮದನಣ್ಣ ಎಲ್ಲಿದ್ದೀರಾ ಮದನಣ್ಣ? ನೋಡ್ಲಿ ವ್ಲಾಗ್ ಅಲ್ಲಿ. ಯಾವಾಗ? ಯಾವ ವ್ಲಾಗ್ ಅಲ್ಲಿ? ಯಾವ್ದೋ ಒಂದ್ ವ್ಲಾಗ್ ಅಲ್ಲಿ ಮದನಣ್ಣ ಎಲ್ಲ ಹೊಟ್ಟೋಗ್ಬಿಟ್ಟವ್ರೆ. ಮದನಣ್ಣ ಇಲ್ಲ, ಮದನಣ್ಣ ಎಲ್ಲಿದ್ದೀರಾ ಮದನಣ್ಣ, ಬನ್ನಿ ಮದನಣ್ಣ ಅಂತ. ಮನೆಯಲ್ಲ ಈಗ ವಾಪಸ್ಸು ಅವ್ನ್ ಫುಲ್ಲು ಒಂಥರ ವೀಕ್ ಆದಂಗ ಆಗಿಲ್ವಾ? ಈ ಡಯಟ್ ಗಿಯಟ್ ಅನ್ಕೊಂಡು. ತಂಗಿ ಸೀಮಂತದಲ್ಲಿ ಫುಲ್ ಆರಾಮಾಗಿರ್ಬೇಕು. ಹೇಳ್ತಾ ನೋಡಕ್ಕೆ ಒಂಥರ ಆಗ್ಬಿಟ್ಟವ್ನೆ. ತಲೆ ಕೆಡ್ಸ್ಕೊಬೇಡ, ರೆಡಿ ಮಾಡ್ತೀನಿ ಅಂತ ಹೇಳ್ತೈತಿ. ಸರಿ ಆಯ್ತು ಸರ್ದು. ಸ್ಯಾಟಿಸ್ಫೈಡಾ? ಫೈನಲಿ ಫುಲ್ಲಿ ಸ್ಯಾಟಿಸ್ಫೈಡ್. ಬಾಯ್ಸ್ ಏನಿಲ್ಲ, ಸ್ಯಾಟಿಸ್ಫೈ ಮಾಡ್ಕೊಂಡ್ಬಿಡ್ತಾರೆ. ನಮ್ಮ ಅಣ್ಣನ್ ಮುಗೀತು. ನಂದೀಶ್ ಅವ್ರದಲ್ಲಿ ತಗೋಣ. ಎರಡರಲ್ಲಿ ಕನ್ಫ್ಯೂಷನ್ ಆಗೈತೆ. ಯಾವ್ದು? ಅವನು ನಿನ್ ರಿಸೆಪ್ಷನ್ಗೆ ಬ್ಲಾಕ್ ಹಾಕಿದ್ನಂತಲ್ಲ, ಈಗ ವೈಟ್ ಕಾಂಬಿನೇಷನ್ ಅಲ್ಲಿ ಹಾಕ್ತೀನಿ ಅಂತ. ಸೊ 2 ಕಾಸ್ಟ್ಯೂಮ್ಸ್ ಇದೆ ಈಗ. ಆ 2 ಕಾಸ್ಟ್ಯೂಮ್ಸ್ ಅಲ್ಲಿ ಒಂದು ಫೈನಲ್ ಮಾಡಬೇಕು. ಹೌದು. ಸೊ ಸ್ವಾತಿ ಸ್ಪಂದನ ಅವ್ರದ್ದು ಬಂದಿದೆ ಔಟ್ಫಿಟ್. ಸತಿ ತೋರ್ಸ್ತೀನಿ ಸತಿ, ತೋರ್ಸ್ಬಿಡಿ ಬೇಡ ಪ್ಲೀಸ್.
ನಾನು ಅಲ್ಲೇ ಹೇಳ್ಕೊ ಬಂದಿದ್ದೀನಿ ಬೇಡ ಅಂತ. ಅಯ್ಯೋ ನಾವು ಹುಡುಗರಿಗೆಲ್ಲ ಹೆಂಗೆ ಅಂದ್ರೆ ಅದು ಎರಡು ಇರುತ್ತಲ್ವಾ, ಟಾಪ್ ಮತ್ತೆ ಇದ್ರ ಅದ್ರಲ್ಲಿ ಒಂದ್ ತೋರ್ಸ್ಬಿಡಿ ಯಾವ್ದಾರ ಒಂದು. ಸೊ ಕಲರ್ ಹೇಳ್ಬಿಡ್ತೀನಿ ಇಲ್ಲಾಂದ್ರೆ ನೋಡು ಏನು ಬೇಡ 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 ಅಂತಾಳೆ. ಸೊ ನಮ್ದು ಇದು ಔಟ್ಫಿಟ್ಸ್ ಎಲ್ಲ ಕಸ್ಟಮೈಸ್ಡ್ ಮಾಡ್ಸಿರೋದು ನಾವು, ಇದೇ ತರ ಬೇಕು ಅಂತ ಹೇಳಿ. ನೀವು ಮತ್ತೆ ಇಲ್ಲಿ ಬಂದು ಅವ್ರು ಹಾಕಿದ್ರಲ್ಲ ಔಟ್ಫಿಟ್ ಕೊಡಿ ಅಂತಂದ್ರೆ ನಿಮಗೆ ಸಿಗೋದಿಲ್ಲ. ಸೊ ಏನಾದರೂ ಫೋಟೋ ಗಿಟೋ ತಗೊಂಡು ಬೇಕಾದ್ರೆ ಅದೇ ತರ ನೀವು ಸ್ಟಿಚ್ ಮಾಡಿಸ್ಕೋಬೇಕಾಗತ್ತೆ. ಇದು ಯಾವುದು ನಾವು ಏನೋ ರೆಂಟ್, ಎಷ್ಟು ಆಪ್ಷನ್ಸ್ ಇದೆ ನೋಡಿ. ಅಂದರೆ ರಿಸೆಪ್ಷನ್ ವೈಸು ಎಲ್ಲ, ಯಪ್ಪ ನಂಗಂತೂ ತಲೆನೇ ಕೆಟ್ಟೋಯ್ತು, ಅದು ಹೆಂಗೆ ಸ್ಟಿಚ್ ಮಾಡ್ತಾರೆ ಇಷ್ಟು ಹೆವಿ ಗಾರ್ಮೆಂಟ್ಸ್ನೆಲ್ಲ ಅಂತ ಅಂದ್ಬಿಟ್ಟು. ಸೊ ನಮ್ಮ ಔಟ್ಫಿಟ್ಸು ಏನಾದರೂ ನಿಮ್ಗೆ ಬೇಕು ಅಂದರೆ ಎಲ್ಲ ಸೀಮಂತ ಎಲ್ಲ ಆದಮೇಲೆ ಬೇಕಾದ್ರೆ ನೋಡಿಕೊಂಡು ಫೋಟೋ ತಗೊಂಡು ಬೇಕಾದ್ರೆ ನೀವು ಕಸ್ಟಮೈಸ್ ಮಾಡಿಸ್ಕೋಬೇಕು. ಯಾಕಂದರೆ ನಾವು ಕಸ್ಟಮೈಸ್ ಮಾಡಿಸಿರೋದು, ಹಂಗಾಗಿ. ಏನಂತೀರ ಸತ್ಯ? ಹೌದು. ಸ್ವಾತಿ ಅವ್ರದ್ದು ಬನ್ನಿ ಇಲ್ಲಿ. ಸ್ವಾತಿ ಅವ್ರದ್ದು ಏನ್ರಿ ಮೀಡಿಯಾ ಏನ್ ನಂದು ನಿಂದು ಟ್ವಿನ್ನಿಂಗು ಆಯ್ತಲ್ಲ ಹಬ್ಬ. ಆದ್ರೆ ನಿನ್ ಸೈಜಿಗೆ ಹೊಲ್ದಿಲ್ಲ ಅವರು, ಫುಲ್ ಹೆವಿ. ನೀನ್ ಹಂಗಾಗಿದ್ಯಾ, ಏನ್ ಮಾಡಕ್ಕಾಗುತ್ತೆ? ನಿಶ್ಚಿನ್ ಅಷ್ಟಿದ್ದೀನಿ ನಾನು. ನಿಶಾ ಇವಾಗ ಹಾಕೊಂಡ್ ಬರ್ತಾಳಿರು ನೋಡುವೆ. ಸ್ವಲ್ಪ ಫಿಟ್ ಮಾಡಿಸ್ಬೇಕು, ಬೇಜ್ ಕಲರ್ ತರ, ಸ್ವಲ್ಪ ಗೋಲ್ಡ್ ವಿತ್ ಕ್ರೀಮ್ ಆತರ. ಸರಿ ನೋಡುವೆ ಇರು, ಹಾಕೊಂಬತ್ತಾಳವಳು. ಸ್ಕರ್ಟ್ ಎಲ್ಲ ಮೇ ಬಿ ಲೆಂತ್ ಆಗಲ್ಲ, ಶಾರ್ಟ್ ಆಗೇ ಹೊಲ್ದವ್ರೆ. ಫಿಟ್ಟಿಂಗ್ ಮಾತ್ರ ಒಂಚೂರು ಏನಿಲ್ಲ, ಸ್ಕರ್ಟ್ ಇದು ಹೀಲ್ಸ್ ಹಾಕೊಂಡ್ರೆ ಸರಿ ಆಗತ್ತೆ. ಇದು ನೋಡಲ್ ಟಾಪ್. ಬಂದು ಟ್ರಯಲ್ ಮಾಡು ಮನೆಗೆ. ಸರಿ ಹಾಯ್ ಮಾಡ್ಯ. ಸೆಲೆಬ್ರಿಟಿ ಇವರು ನೋಡಿ, ಇವ್ರಿಗೋಸ್ಕರ ನಾವು 2 hour ಇಂದ ಕಾಯ್ದಿದೀವಿ. 2 hour ಆಯ್ತಾ? 1 hour ತಾನೆ ಗೊತ್ತು, ಆದ್ರೆ 1 hour ಆಗಿದೆ ಅಂತ. ಹಾಗಾದ್ರೆ ನಮ್ ಫ್ಯಾಮಿಲಿ ಡಿಸೈನರ್ ಆಗ್ಬಿಟ್ಟಿದ್ದಾರೆ ಚಂದನ್ ಅವರು. ಇಡೀ ಫ್ಯಾಮಿಲಿನೇ ಫುಲ್ ಫಿದಾ ಆಗ್ಬಿಟ್ಟಿದ್ದಾರೆ. ಡ್ರೆಸ್ ಅಂತ ನೆಕ್ಸ್ಟ್ ಚೆನ್ನಾಗ್ ಬಂದಿದೆ. ಮದಂದು ಸಕ್ಕದಾಗ್ ಬಂದಿದೆ. ಚಿಕ್ಕವಳ್ದಿತ್ತಲ್ಲ ಅವಳ್ದು ಸಕ್ಕದಾಗ್ ಬಂದಿದೆ. ಅದು ಚಂದನ್, ಥ್ಯಾಂಕ್ ಯು ಸಂದನ್. ಬರ್ಬೇಕು ಸೀಮಂತಕ್ಕೆ 9th ಸಂಡೇ ಆಯ್ತಾ. ನಿಮ್ ಫ್ಯಾಮಿಲಿ ಅವಳನ್ನಂತೂ ಮಿಸ್ ಮಾಡ್ಬೇಡಿ. ನಿಮ್ ಅಣ್ಣನ ಮಗಳನ್ನ ಕರ್ಕೊಂಡ್ ಬನ್ನಿ ಅವಳನ್ನ, ಆಯ್ತಾ? ನಾನ್ ನೋಡ್ಬೇಕು ಅವಳನ್ನ ಆಕ್ಚುಲಿ. ಹೌದು, ಥ್ಯಾಂಕ್ ಯು. ಆಕ್ಚುಲಿ ಅವಳಿಗೆ ಅಂದೆ ನಾನು ಮೊನ್ನೆ, ಏನೋ ಈಗ ಬರ್ತಾರೆ ಅಂತ, ಬರ್ತೀನಿ ಅಂತ ಹೇಳ್ಬಿಟ್ಟು ಸ್ಕೂಲ್ ಹೋಗಿ ಸಂಡೇ ಹೇಳಿದ್ರಲ್ಲ ಫಸ್ಟ್. ನೆನ್ನೆ ಸಂಡೇ ಆಗಿದ್ರೆ ಬರ್ತಿದ್ಲೇನ. ಎಸ್, ಅಕ್ಕಂಗ್ ಓಕೆ ಆದ್ರೆ ಮುಗೀತು ನೋಡು. ಚಂದನ್ ಅವ್ರಿಗೆ ಗೊತ್ತು ಅಕ್ಕಂಗ್ ಓಕೆನಾ ಅಂತೆ, ಅಷ್ಟು ತಲೆ ತಿಂದ್ಬಿಟ್ಟವಳ ಅಂತ ಅರ್ಥ. ಅಕ್ಕಂಗ್ 2 ಓಕೆ ಆಗಿದೆ ಈಗ. ಲಾಸ್ಟ್ ಗೋಲ್ಡ್. ಇವಾಗ ಗುಳಿ NC37. ನಿಮ್ನ ಯಾಕೆ ಎಲ್ರು ಗುಳಿ ಗುಳಿ ಅಂತ ಕರೀತಾರೆ? ನಿಮ್ಮ ಹೆಸರು ನಂದೀಶ್ ಅಲ್ವಾ? ಹೌದು, ನಾನು ನಿನ್ನ ತುಂಬಾ ದಿವಸದಿಂದ ಕೇಳ್ಬೇಕು ಅನ್ಕೊಂಡಿದ್ದೆ, ಯಾನೇನು ಗೂಳಿ ಅಂತ ಹೆಸರಿಟ್ಟಿದ್ದು? ನನ್ನ ಹೆಸರೇನ್ ಗೂಳಿ ಎಲ್ಲ ಗೊತ್ತಾ? ಮತ್ತೆ ನಂದೀಶ್, ಮಿಸ್ಟರ್ ನಂದೀಶ್. ನಾನು ಆಗ್ಲೇ ಮಾಡ್ದೆ. ಏನಾದ್ರು ಹೇಳೋದಿದ್ಯಾ? ಹೇಳ್ತಿದ್ದಲ್ಲ. ಅಲ್ಲ, ಇವಾಗ ಊಟಕ್ಕೆ ಹೋಗ್ತಾ ಇದೀವಿ ಅಂತ ಹೇಳ್ತಾರೆ. ಇವಾಗ ಊಟಕ್ಕೆ ಹೋಗ್ತಾ ಇದೀವಿ. ಎಸ್. ಎಲ್ಲಿ ವೆಜ್. ಇವತ್ತು ಮಂಡೇ ಆಗಿರೋದ್ರಿಂದ ಎಲ್ಲಾ ನಾನ್ ವೆಜ್ ಹೋಟೆಲ್ ಕ್ಲೋಸ್ ಇದೆ. ಇವ್ರಿಬ್ರು ಮಧ್ಯೆ ನಾನೇ ಹಿಂಗಿತ ಎಲ್ಲರೂ ಗುಳಿ ಗುಳಿ ಅಂತ ಕರೀತಾರೆ. ಮೀಲ್ಸ್ ತಗೊಂಡಿದ್ದಾರೆ ಮೇಡಮ್ ಅವರು. ಮೀಲ್ಸ್ ನಾವು ನಮ್ಮಿಬ್ರಿಂದ 1 ಮೀಲ್ಸ್. ನಂದ್ರಲ್ಲೂ ಸ್ವಲ್ಪ ತಗೊಳ್ಳಿ, ನಾನು ಇಷ್ಟೆಲ್ಲ ತಿನ್ನಲ್ಲ. ನಮಗೂ ಬೇಡ. ಪೂರಿ ನಾನು ತಿನ್ನಲ್ಲ, ರೈಸು ನಾನು ಇಷ್ಟ ತಿನ್ನಲ್ಲ. ರೈಸು ತಿನ್ನು. ಇವಳು ಚೆನ್ನಾಗವಳೆ, ಹಾಕೊಡಕ್ಕೆ ಚೆನ್ನಾಗವಳೆ ಇವಳು. ತಿನ್ನಲ್ಲ. ನಾನು ಪೂರಿ ತಿನ್ನಲ್ಲ, ನಾನು ರೈಸ್ ತಿಂತೀನಿ ಅಂತ ಅಂದೆ. ನನ್ ಫುಲ್ ಪೂರಿ ತಿನ್ನು, ನಿನ್ ಫುಲ್ ರೈಸ್ ತಿನ್ನು. ಪಾಪ ನನ್ ತಂಗಿಗೆ ರೈಸ್ ಇರ್ಲಿ ತಿನ್ಲಿ ಅನ್ಬಿಟ್ಟು ನಾನು ಹೇಳಿದ್ದು. ಹಂಗಾದ್ರೆ 1 ಪೂರಿ ತಿನ್ನು. ಏನೋ ಪೂರಿ ತಿನ್ನಲ್ವೇ? ಪೂರಿ ತಿನ್ನಲ್ಲ, ಅದ್ ತಿನ್ನಲ್ಲ, ಇದ್ ತಿನ್ನಲ್ಲ. ಅಲ್ಲೆಲ್ಲ ಬಾರಿಸ್ತಾ ಇದಾರೆ ಬಾಯ್ಸ್ ಆ ಕಡೆ. ಇವ್ರು ಏನ್ ಮಾಡ್ತಾವ್ರ ಗೊತ್ತಿಲ್ಲಪ್ಪ. ನಾಳೆ ಬ್ಯಾಟಿಂಗ್ ಆಗಿದೆ ಸಬ್ಬೆದು. ಹೆಂಡತಿ ನೋಡ್ಕೊ ಕೂತವ್ರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನನ್ನ ನೋಡ್ಕೊಂಡ ಬಾತಿದ್ ಹೆಂಗೈತೆ ಅಂದ್ರೆ, ಮಧು ಗೌಡ ಅವರ ವ್ಲಾಗ್ ಮಾಡ್ತಾರಲ್ಲ ಸೀಮಂತ ದಿನ, ಅವತ್ ನೋಡಿ.
ಬಿದ್ದೋಯ್ತೀರಾ, ಕಳ್ದೋಯ್ತೀರಾ. ಫುಲ್ ಫೇರ್ ಆಗಿ ಕಾಣಿಸ್ತವಳಿ ಬಟ್ಟೆಯಲ್ಲಿ. ನಾನು ಇರೋದೇ ಫೇರ್ ಆಗಿದೆ. ಓ, ನನ್ನಷ್ಟು ಇಟ್ಬಿಟ್ಟಿದ್ದೀರಿ ನಿಂಗೆ. ನಿನಗ್ ಬೇಗ ಇದೆಲ್ಲ. ಯಾಕೆ ಎಷ್ಟು ಕಲರ್ ಇರ್ಬೇಕಿತ್ತು ಅಂದೆ. ಆಮೇಲೆ ನಾನಂದೆ ಅದಕ್ಕೆ ಬೇಡ, ನಾನಿರೋ ಕಲರೇ ನಂಗೆ ಸಾಕು ಅಂತ ಅಂದೆ. ಅದಕ್ಕೆ ಮುಂಚೆ ಮಧ್ಯೆ ಒಂದು ಡೈಲಾಗ್ ಇತ್ತು, ಅದೇನು ಅಂತಂದ್ರೆ ಹಂಗಾರೆ ನಿಮ್ ಕರಕಿ ಅಂತ ಒಪ್ಕೊಂಡಲ್ಲ ಟೆಂಪರ್ ಗ್ಲಾಸ್ ಹಾಕಿಲ್ಲ ಅಂತ ಅಂದೆ. ಒಪ್ಕೋತೀನಿ ಅಂದ್ಲು. ಸಖತ್ತಾಗಿದೆ ಸತಿ. ಚೂರ್ ಕೈ ಸ್ಟಿಚ್ ಇಡ್ಸ್ಬೇಕೇನೋ ಅಷ್ಟೇ. ಹಿಂಗೆ ಬಂದ್ಬಿಡಿ. ಬಾಡಿ ಎಲ್ಲ ಓಕೆನಾ ಫಿಟ್ಟಿಂಗು? ಹಂಗೆ ಇರ್ಲಿ, ಏನ್ ಬಾಡಿಗೆ ಕಚ್ಕೊಂಡಂಗ. ಇದೊಂಚೂರ್ ಇಲ್ಲ ಅನ್ಸುತ್ತೆ, ಇಲ್ಲ ಬಿಡು. ಇವಾಗ ಅವ್ರವ್ರ ಬಿಟ್ಟು ಅವ್ರವ್ರ ಎತ್ಕೋಬೇಕಪ್ಪ. ಅಳಕ್ಕೆ ಹೇಳಿ ಏನ್ ಹೇಳಿ. ಇದ್ ನಮ್ಮ ಮನೆಯವ್ರದ್ದು ಗೈಸ್. ಇದ್ ನಂದು ಗೈಸ್. ಇದ್ ನಂದು ಗೈಸ್. ಯಾಕೋ 3 ಬ್ಯಾಗ್ ಎತ್ಕೊಯ್ತಾಳೆ. 3 ಬ್ಯಾಗ್ ಇಲ್ಲ ನೋಡಿ. ಸೊ ಇವಾಗ ತಗೊಂಡು ಹೋಗ್ತಾ ಇದೀವಿ. ಚಂದನ್, ಲಾಸ್ಟ್ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಖುಷಿ ಆಗಿದೆ ಔಟ್ಫಿಟ್ಸ್ ಅಲ್ವೇನ್ರಾ? ಥ್ಯಾಂಕ್ ಯು. ನನಗಂತೂ ತುಂಬಾ ಖುಷಿ ಆಗಿದೆ. ಇವತ್ತು ಸೆಲೆಕ್ಟ್ ಮಾಡಿರತ್ತ ಮಾಡಿದಾನೆ. ಫ್ರೈಡೆ ಅದೆಲ್ಲ ಎಷ್ಟ್ ದಿನ ಹಿಡಿತು ಎಲ್ಲಾರ್ದು? ಬೇಗ ಮಾಡಿದ್ರು ಆಕ್ಚುಲಿ ಅವರು ಅಲ್ಲ. ಆಕ್ಚುಲಿ ನೀವು ಕೊಟ್ಟಾದ್ಮೇಲೆ ತುಂಬಾ ಟೈಮ್ ತಗೊಂಡು ಆಮೇಲೆ ಸ್ಟಾರ್ಟ್ ಮಾಡಿದ್ರು. 1 ವೀಕ್ ಅಲ್ಲೇ ಇಡೀ ಫ್ಯಾಮಿಲಿದೆ ಡಿಸೈನ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಬಿಟ್ರು ಚಂದನ್ ಅವರು. ಥ್ಯಾಂಕ್ ಯು ಸೋ ಮಚ್. ಬರದಾ? ಬನ್ನಿ ಸೀಮಂತ ಬರ್ಬೇಕು ಮೈಸೂರ್ಗೆ. ಚಲೋ, ಈಗ ಶಿಫ್ಟ್ ಆಗ್ತಾ ಇದೆ. ನಮ್ಮ ಕಾರಿಂದ ಇರೋದೆಲ್ಲ ಮದರಣ್ಣನ್ ಕಾರ್ಗೆ ಹೋಗ್ತಾ ಇದೆ. ಮದರಣ್ಣಂಗ್ ಫುಲ್ ಖುಷಿ. ನೆಕ್ಸ್ಟ್ ವಾರ ನನ್ ತಂಗಿ ನನ್ ಮನೇಲಿ ಇರ್ತಾಳೆ ಅಂತ ಫುಲ್ ದಿಲ್ ಕುಸ್ಸಲ್ಲವ್ರೆ. ಏನಿಲ್ಲ, ಯಾಕೇನಿಲ್ಲ. ಅದೇ ಇವತ್ತು 8 ದಿನಕ್ಕೆ ಇರ್ತೀನಿ. ನಮ್ಮೆಲ್ಲರಿಗೂ ಬೇಜಾರು, ಮದರಣ್ಣಂಗ್ ದಿಲ್ ಖುಷು. ಯಾರನ್ನೂ ಬಿಡೋದಿಲ್ಲ ಗೈಸ್, ಎಲ್ಲ ಬೆಂಗಳೂರು ಬರ್ಬೇಕಷ್ಟೇ. ಅಲ್ಲ ಇವಳು ಅಷ್ಟೊತ್ತಿಂದ ನಾನು ಹಾಕಿದೀನಿ ಮೈಕ್. ಅಷ್ಟೊತ್ತಿಂದ ಇವಳು ಹೋದ್ರೆ ಸಾಕು ಅಂತ. ಈಗ ನೋಡಿ ಹೆಂಗ್ ಮಾಡ್ತಾಳು, ನಮ್ಗೆಲ್ಲ ಬೇಜಾರಾಗುತ್ತೆ ಅಂತ. ನೀನ್ ಹೋದ್ಮೇಲೆ ಎಲ್ಲ ಮಿಸ್ ಮಾಡ್ಕೋತಾರೆ, ಅವರೇ ಬರ್ತಾ ಇರ್ತಾರೆ. 6 ತಿಂಗಳು ಇದು ಯಾವ್ದೋ ಇದ್ರಲ್ಲಿ ದಿನನೇ ಎಲ್ರು ಕರ್ಕೊಂಡು ಹೋಯ್ತಾರ. ಅದೇ ಕೈಗೆ ಬೇಡಿ ಹಾಕೊಂಡ್ ಕರ್ಕೊಂಡ್ ಬಂದ್ಬಿಡ್ತಾಳೆ. ಏನಿಲ್ಲ ಗೈಸ್, ಮದರಣ್ಣ ಅವ್ರ ಮನೆಗೆ ಹೋಗ್ತಾ ಇದೀವಿ. ಸ್ವಲ್ಪ ಕೆಲ್ಸ ಇದೆ. ನಮ್ದು ಮೆಹಂದಿ ಬಟ್ಟೆ ಅಲ್ಲಿ ಆಯ್ತಾ? ಓಕೆ ಬನ್ನಿ. ಬಂದ್ವಿ, ಇಳಿದ್ವಿ. ನಮ್ದು ಮೆಹಂದಿ ಬಟ್ಟೆ ಇದೆ ಇದ್ರಲ್ಲಿ. ಮೆಹಂದಿ ಬಟ್ಟೆ. ಮೆಹಂದಿ ಅಂದ್ರೆ ನಮ್ದೊಂಥರ ಇದು ಮದ್ವೆ ತರನೇ ಫೀಲ್ ಆಗ್ತಾ ಇದೆ. ಮೆಹಂದಿ ಸಂಗೀತ ಒಂದ್ ಹಳದಿ ಒಂದ್ ಮಾಡ್ಕೊಬಿಡಿ. ಯಾಕಂದ್ರೆ ನಮ್ದು ಏನಾಯ್ತು ಇದ್ರಲ್ಲಿ ಅಂದ್ರೆ ಮೆಹಂದಿ ಹಾಕ್ಸ್ಕೊಳ್ಳೇಬೇಕು ಯಾವ್ದೇ ಫಂಕ್ಷನ್ ಆದ್ರೂನು. ನಮ್ಮನೇಲೇನು ಹೆಣ್ಮಕ್ಳು 2-3 ಜನ ಇಲ್ಲ, ತುಂಬಾ ಜನ. ಇವಳು ಫ್ರೆಂಡ್ಸು, ನನ್ನ ಕಸಿನ್ಸ್, ನಮ್ಮ ಅಕ್ಕಂದಿರು, ಮತ್ತೆ ಸ್ವಾತಿ, ಸ್ಪಂದು, ಆಂಟಿ ಎಲ್ರು ಇರ್ತಾರಲ್ಲ, ಅಜ್ಜಿ. ಅದಕ್ಕೆ ಅಂತಾನೆ ಒಂದಿನ ಮೀಸಲಾಗಿ ಇಟ್ಬಿಡ್ಬೇಕು. ಹಂಗಾಗಿ ಅದನ್ನು ಒಂದ್ ಇವೆಂಟ್ ತರ ಮಾಡ್ಬಿಡೋಣ ಅಂತ ಮಾಡ್ತೀವಿ. ಅಲ್ಲಾಗಿ ಅನ್ಕೊಂಡಿದೀವಿ. ಎಸ್, ಏನಾಗುತ್ತೆ ಗೊತ್ತಿಲ್ಲ. ಸೊ ಹಂಗಾಗಿ ಇವಾಗ ಇಲ್ಲೇ ಬಂದು ಇನ್ನು 28 ದಿನಕ್ಕೆ ಇಲ್ಲಿ ಇರ್ತೀವಿ. ಈ ಕಡೆ ಬಾ. ಸೊ ನಮ್ಮ ಮನೇಲಿ ಹೆಂಗೆ ಅಂದ್ರೆ ಗೈಸ್, ಇವಾಗ ನಾನು ನನ್ಗೆ ಹೆಂಗ್ ಫೀಲ್ ಆಗ್ತಾ ಗೊತ್ತಾ, ಇನ್ 8 ದಿನಕ್ಕೇನೋ ಪಾಪುನೇ ಬರುತ್ತೆ, ಡೆಲಿವರಿ ಆಗುತ್ತೆ ಅನ್ನೋ ತರ ಫೀಲು. ಸೊ ನಾವಿನ್ 8 ದಿನಕ್ಕೆ ಇಲ್ಲಿ ಬರ್ತೀವಲ್ಲ, ನಾನು, ನಿಶಾ, ಸ್ವಾತಿ ಇರ್ಬೋದು. ನಾನು ಅದನ್ನೇ ಹೇಳ್ತಿದ್ದೀನಿ, ವರುಣ್, ವಿನೋದ್ ಮನೇಲೇ ಇರ್ಲಿ ಅಂತ. ನಿಖಿಲ್ ಅವ್ರೇನೋ ಎಡಿಟಿಂಗ್ ಸೆಟಪ್ ಫುಲ್ ಇಲ್ಲಿಗೆ ಶಿಫ್ಟ್ ಮಾಡ್ಬೇಕು, ಯಾಕಂದ್ರೆ ನಾನು ಇಲ್ಲಿ ವ್ಲಾಗ್ ಮಾಡ್ತಾ ಇರ್ತೀವಿ. ಸೊ ಅಲ್ಲಿ ಅವರು ಅಲ್ಲಿದ್ದು ಎಡಿಟ್ ಮಾಡೋಕ್ಕೆಲ್ಲ ಭಾರಿ ಟಾಸ್ಕು. ಹಂಗಾಗಿ ಕಂಪ್ಲೀಟ್ ನಮ್ಮ ಮೈಸೂರಿನ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಿದ್ವಿ. ಲೈಟ್ಸ್ ಅದು ಇದು ಸೆಟ್ ಏನೋ ಎಡಿಟಿಂಗ್ ಸೆಟಪ್ ಎಲ್ಲಾನು. ಸೊ ಹಂಗಾಗಿ ನಮ್ಮ ಮನೆಗೂ ಪಾಪು ನೋಡೋರು ಹೋಗೋರು ಬರೋರೆಲ್ಲ ಇರ್ತಾರಲ್ಲ, ಅದೆಲ್ಲ ಸೆಟಪ್ ಮಾಡಿದ್ರೆ ಆಗಲ್ಲ ಅಂದ್ಬಿಟ್ಟು ಅದಕ್ಕೆ ಅಂತಾನೆ ಅವ್ರಿಬ್ರಿಗೆ ಸಪ್ರೇಟ್ ಆಗಿ ಒಂದು ಮನೆ ನೋಡ್ತಾ ಇದೀವಿ. ರೂಮ್ ತರ ಇಲ್ಲೇ ಪಕ್ಕದ ರೋಡಲ್ಲಿ ಎಲ್ಲಾದ್ರೂ ನೋಡ್ಬೇಕು. ಬಟ್ ಊಟ ತಿಂಡಿ ಎಲ್ಲ ಇಲ್ಲೇ.
ಇನ್ನೊಂದು ವಾರಕ್ಕೆ ಎಲ್ಲ ಈಗ ಮನೇಲಿ ಜಂಗುಳಿ ಮದನ್ ಅಣ್ಣಂಗೆ ಎಷ್ಟು ಖುಷಿ ಅಂದ್ರೆ ಇಂದು ಬಾನಿಗೆಲ್ಲ ಹಬ್ಬ. ಅವ್ರಿಗೆ ಯಾವಾಗ್ಲೂ ಇಬ್ರೇ ಇದ್ದು ಯೋಚನೆ ಮಾಡ್ತಾನೆ ಇದ್ದೆ ಒಂಥರ ನ್ಯೂಕ್ಲಿಯರ್ ಫ್ಯಾಮಿಲಿ ನಾನು ಅಮ್ಮ ಇಬ್ರೇ ಇರ್ತಿದ್ವಾ ನಮ್ಮ ಮನೆಗ್ ಬಂದಾಗೆಲ್ಲ ಅವ್ನ್ಗೆ ಈಗ ಜಾಯಿಂಟ್ ಫ್ಯಾಮಿಲಿ ಆಗ್ಬಿಡ್ತೀವಿ ಗೈಸ್ ಇನ್ನೊಂದು 5-6 ತಿಂಗಳು 7 ತಿಂಗಳು 8 ತಿಂಗಳು ಈಗ ನಾವೇ ಏನಾದ್ರು ಒಂದ್ 15 ದಿನ ಬಂದಿಲ್ಲ ಅಂದ್ರೆ ಬನ್ನಿ ಯಾಕೆ ಬಂದಿಲ್ಲ ಅಂತಾರೆ, ಬಂದ್ರೆ 2 ದಿನ ಹೋಗಕ್ಕೆ ಬಿಡಲ್ಲ. ಇನ್ನ ಇದ್ರೆ ಜಾಯಿಂಟ್ ಫ್ಯಾಮಿಲಿ ನಮ್ದು ಈಗ ನಂದೀಶ್ ಇವ್ರದ್ದು ಮನೆ ಇಲ್ಲೇ ಹತ್ರ ಓಡ್ ಬರ್ತಾ ಇರ್ತಾನೆ. ಇವ್ನ್ ವೀಕೆಂಡ್ ಆದ್ರೆ ಇಲ್ಲೇ ಇರ್ತಾನೆ. ಸ್ಯಾಟರ್ಡೆ ಮಾರ್ನಿಂಗ್ ಬಂದ್ರೆ ಇನ್ ನೆಕ್ಸ್ಟ್ ಮಂಡೇ ಮಾರ್ನಿಂಗ್ ಹೋಗ್ಬೇಕು ಚಿನ್ನ. ಓಕೆನಾ? ನೀನ್ ಯಾವ ನೆಕ್ಸ್ಟ್ ವೀಕ್ ಬರ್ತೀಯಾ? ಇವಾಗ ಸಂಡೇ ಸೀಮಂತ ಆದ್ಮೇಲೆ ಸೀಮಂತದ ದಿನಾನೇ ಇಲ್ಲಿ ಕರ್ಕೊಂಡ್ ಬರ್ತೀನಿ. ಈಗ ನಾವು ಮದ್ವೆ ದಿನ ತಾಲಿ ಕಟ್ಸ್ಕೊಂಡು ಗಂಡನ್ ಮನೆಗ್ ಬರಲ್ವಾ, ಹಂಗೆ ಅವಳು ಇನ್ನು ಸೀಮಂತ ಮುಗಿದ್ಮೇಲೆ ಇಲ್ಲಿಗೆ ಬರ್ತಾಳೆ. ಯಾರು ಹೇಳ್ತಾರೆ? ಇದು ಮದ್ವೆ ಆಗಿ 1 ವರ್ಷ 2 ವರ್ಷನ ಆಲ್ಮೋಸ್ಟ್ 2 ವರ್ಷ ಆದ್ಮೇಲೆ ಲಾಂಗ್ ಪೀರಿಯಡ್ ಅಲ್ಲಿ ಟೈಮ್ ನನ್ ರೂಮ್ ಸೆಟಪ್ ಮಾಡ್ಬೇಕು, ನನ್ಗೆ ನನ್ ಪಾಪುಗೆಲ್ಲ ರೂಮ್ ಸೆಟಪ್ ಮಾಡ್ಬೇಕು ಬಂದು ನಾನು ನೀಟಾಗಿ. ಇನ್ನು ನಮ್ ನಿಶಾ ಎಲ್ಲ ಸ್ಟ್ರಿಕ್ಟ್ ಆಗಿ ಹೇಳಿದ್ರೆ ಕರ್ಟನ್ಸ್ ಎಲ್ಲ ಚೇಂಜ್ ಮಾಡು ಅಂತ, ಅಂದ್ರೆ ಸ್ವಲ್ಪ ವೈಬ್ ಚೇಂಜ್ ಆಗ್ಲಿ ಅಂತ. ಸೊ ನಾನೇನೇನ್ ಪ್ಲಾನ್ ಮಾಡಿದೀನಿ ಅಂದ್ರೆ, ಒಂದು ಏನಾದ್ರು ತೊಟ್ಲು ಇಲ್ಲೇ ಇಡೋದು ಅಂತ ಅನ್ಕೊಂಡಿದೀನಿ ನಾನು. ಸೊ ತೊಟ್ಲು ಇಲ್ಲಿ ಇಟ್ರೆ ಬೇಬಿ ಎಸೆನ್ಷಿಯಲ್ಸ್ ಎಲ್ಲ ಇಟ್ಕೊಳಕ್ ಒಂದು ಮಿನಿ ವಾರ್ಡ್ರೂಬ್ ತರಬೇಕು. ಮತ್ತೆ ಅಲ್ಲೆಲ್ಲ ಬ್ಲಾಂಕೆಟ್ಸ್ ಎಲ್ಲ ತೆಗಿ ಓಪನ್ ಮಾಡೋ ನಿಶಾ. ಬ್ಲಾಂಕೆಟ್ಸ್ ಎಲ್ಲ ಅಲ್ಲಿ ಇಟ್ಟಿದೀವಲ್ವಾ, ಆ ಬ್ಲಾಂಕೆಟ್ಸ್ ನೆಲ್ಲ ಎತ್ತಿ ಅಲ್ಲಿ ಹಾಲ್ಗೆಲ್ಲ ಶಿಫ್ಟ್. ಇದ್ರೊಳಗಡೆ ಸ್ಪೇಸ್ ಇದೆ ತಾನೆ? ಗೊತ್ತಿಲ್ಲ. ಇದ್ರೊಳಗಡೆ ಇಡ್ಬೋದು. ಯಾವಾಗ್ಲೂ ಡೈಲಿ ತೆಗಿಯಕಾಯ್ತದ? ಸೊ ಎಲ್ಲ ನೀಟಾಗಿ ನನ್ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಬೇಕು. ಈಗ ಹೋಗಿ ಮೈಸೂರಲ್ಲಿ ನಾನು ಒಂದ್ ಸ್ವಲ್ಪ ಕೊಟ್ಟು ಕಳ್ಸಿದೆ ಎಲ್ಲ ಸೂಟ್ ಕೇಸ್ ಮದನ. ಅದು ಇಲ್ಲ ಐತೆ. ನನಗೆ ಈ ಬಟ್ಟೆಗಳು ಯಾವು ಆಗಲ್ಲ. ನಮ್ ಸ್ವಾತಿಗೆ, ನಿಶುಂಗೆ, ಸ್ಪಂದನಂಗೆ, ಪೂರ್ಣಿಗೆ ಅಂತ ಎಲ್ಲ ತಂದಿಲ್ಲಿ ಇಟ್ಟಿದ್ದೀನಿ, ಅವ್ರು ಹಾಕೋತಾರೆ ಅನ್ಬಿಟ್ಟು. ಇನ್ ನೆಕ್ಸ್ಟ್ ಇವಾಗ ನಾನ್ ತಗೊಳೋದ್ನೆಲ್ಲ ಆ ಕಡೆಗೆ ಶಿಫ್ಟ್ ಮಾಡಿ ಎಲ್ಲಾನು ಸೆಗ್ರಿಗೇಟ್. ಸ್ವಲ್ಪ ದೊಡ್ಡದಾಗೈತೆ, ಬಾಲ್ಕನಿ ಐತೆ. ಏನೋ ಇದು ಇಷ್ಟ ಆಗ್ಬಿಟ್ಟು ಇಲ್ಲೇ ಒಂಥರ ಬಂದಾಗೆಲ್ಲ ಇಲ್ಲೇ ಇದ್ದು ಅಂತಂದ್ರೆ ಪಾಪು ಬಟ್ಟೆಗಳು ಜಾಸ್ತಿ ಬೀಳ್ತಾ ಇರೋದ್ರಲ್ಲಿ. ಸೊ ಇನ್ನೊಂದೇನಂತ ಅಂದ್ರೆ ಇವನ್ ರೂಮ್ ಒಂಥರ ಗುಹೆ ತರ. ಅಲ್ಲ ಸಾರಿ, ವಾಕ್ ಇನ್ ವಾರ್ಡ್ರೂಬ್ ಇದೆ ಅಲ್ಲ, ಒಂದ್ ಹಿಂಗ್ ಒಳಗ್ ಹೋಗಿ ವಾರ್ಡ್ರೂಬ್ ಓಪನ್ ಮಾಡ್ಬೇಕಲ್ಲ, ಅದು ಒಂಥರ ನಂಗೆ. ಇಲ್ಲೇ ಆದ್ರೆ ಆರಾಮಾಗಿ ಚೆನ್ನಾಗಿದೆ. ಪಾಪು ತೊಟ್ಲಲ್ಲಿ ಬರುತ್ತೆ ಅಲ್ಲಿ. ಪಾಪು ತೊಟ್ಲು ಇಲ್ಲಿ. ಆಮೇಲೆ ಅದಕ್ಕೆ ಪ್ಯಾಂಪರ್ಸ್ ಗಿಂಪರ್ಸ್ ಎಲ್ಲ ಕೈಗೆ ಸಿಗ್ಬೇಕು ಅಂದ್ರೆ ಇಲ್ಲಿ ಒಂದು ಮಿನಿದು ಇದು ಇಟ್ಕೋಬೇಕು, ಒಂದು ವಾರ್ಡ್ರೂಬ್ ತರ. ಆಮೇಲೆ ಅದಕ್ಕೆ ಏನಾದ್ರು ತಗೊಂಡ್ರೆ ಎಲ್ಲ ಇಲ್ಲೆಲ್ಲ ಫುಲ್ ಸೆಟ್ ಮಾಡ್ಬೇಕಿನ್ನ. ಬಂದು 1 by 1 ಅಣ್ಣಂಗ್ ಟ್ಯಾಕ್ಸ್, ತೊಟ್ಲುಕ್ ಟ್ಯಾಕ್ಸ್. ಅದಕ್ಕೊಂದು 2 ಗೀಸರ್ ಹಾಕ್ಸ್ಬೇಕು ಈಗ ಮೇನ್. ಎಸ್. ಸೊ ಬೆಡ್ಗಳೆಲ್ಲ ತಗೋಬೇಕು. ಬೆಡ್ಗಳು ಐತಲ್ಲ, ಇನ್ನೇನ್ಕೆ ಊರಲ್ಲೂ ಐತೆ ತತ್ತಿನ ಅದನ್ನೆಲ್ಲ. ಎಲ್ಲ ಪ್ರಿಪರೇಷನ್ ಸ್ಟಾರ್ಟ್ ಆಗುತ್ತೆ. ನಾನು ಇಲ್ಲಿ ಇಡೋಣ ಇನ್ಮೇಲೆ ಇನ್ನ ಅನ್ಕೊಂಡಿದೀನಿ ನಿಶಾ. ರಗ್ಗಳೆಲ್ಲ ಇಲ್ಲಿ ಇಟ್ಕೋಬಹುದು, ರಗ್ ಅದೆಲ್ಲ, ಮತ್ತೆ ದಿಂಬಿದೆಲ್ಲ ಇಲ್ಲಿ ಇಟ್ಕೋಬಹುದು. ಅಮ್ಮನ್ ರೂಮ್ ಅಲ್ಲಿ ಖಾಲಿ ಐತೆ, ಯುಟಿಲೈಸ್ ಮಾಡ್ಕೋಬೇಕು ನೀಟಾಗಿ. ಅಮ್ಮನ್ ರೂಮ್ ನ ಮಮ್ಮಿಗೆ ಮತ್ತೆ ಅವ್ರ ಮಮ್ಮಿಗೆ ಬಿಟ್ಬಿಡ್ಬೇಕು ಆ ರೂಮ್ ನ, ಇಬ್ರಿಗೂ ಜೋಡಿ. ಸೊ ನನ್ ಜೊತೆ ಡೈಲಿ ಯಾರು ಇರ್ತೀರಾ ಅವ್ರಿಗೆ ಟಾಸ್ಕು, ಮಗು ನೋಡ್ಕೊಳ್ಳೋ ಟಾಸ್ಕು. ಅಪ್ಪ ಇರ್ತಾರೆ, ಚಿನ್ನು ಅಪ್ಪ ಇರ್ತಾರೆ. ಇಲ್ಲ ಚಿನ್ನು ಇರ್ಬೋದು. ಅಪ್ಪ ಕಳ್ಳಾಟ, ಕಳ್ಳ ಮಗು ಹಿಂಗಿರ್ತೀವಿ. ಶಾಸ್ತ್ರ ಐತೆ, ಮಗು ಆದ್ಮೇಲೆ ಹೆಂಡತಿ ಪಕ್ಕ ಅಪ್ಪ ಇರಂಗಿಲ್ಲ. ಏನಿಲ್ಲ, ಎಷ್ಟೋ ಜನ ಈ ಏನು ಹಸ್ಬೆಂಡ್ ಅಂಡ್ ವೈಫ್ ಲೈಫ್ ಲೀಡ್ ಲೈಫ್ ಬೆಂಗಳೂರಲ್ಲಿ ಇಬ್ರೇ ಲೈಫ್ ಲೀಡ್ ಮಾಡೋರು ಸಾಕಲ್ವಾ ಮಕ್ಳುಗಳನ್ನ. ಇಲ್ಲ ಅಂದ್ರೆ ನಿನ್ನೆ ಬಿಟ್ಬಿಡ್ತೀನಿ ನಾನು, ನೋಡುವೆ. ಈ ಬಿಡಲ್ಲ ಚಿನ್ನು, ನಿನ್ನ ಎಲ್ಲೂ ಬಿಡಲ್ಲ ಅವಳು. ನಂದು ಮೆಹಂದಿ ಡ್ರೆಸ್ ತೋರಿಸ್ತೀನಿ. ಏನು ಮೆಹಂದಿ ಕಾಸ್ಟ್ಯೂಮ್? ಓಕೆ. ಲಕ 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 ಬರ್ರೋ. ಇದು ನನ್ನ ಟಾಪ್. ಮೈಸೂರಿಗೆ ಹೊರಡ್ತಾ ಇದೀವಿ, ಜೊತೆಗೆ ನಂದಿ ಬರ್ಡೇ ಇರೋದ್ರಿಂದ ಏನೋ ಪ್ಲಾನ್ ಮಾಡಿದ್ದಾರೆ, ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಸಾರಿ ಹಿಂಗಂತೆ ವಯ್ಯಾರಿ. ಸ್ವಾತಿ ಅಕ್ಕ ಫುಲ್ ದಿಲ್ಕುಸ್. ಚೆನ್ನಾಗೈತಾ ನಿನ್ ಕಾಸ್ಟ್ಯೂಮ್? ಚೆನ್ನಾಗೈತೆ. ನಿನ್ ತಂಗಿದು
ಅವಳದು ಚೆನ್ನಾಗೈತೆ, ಅವಳದೇ ಜಾಸ್ತಿ ಚೆನ್ನಾಗಿರೋದು. ಮಸ್ತಾಗಿದೆ ಇಬ್ರದ್ದು, ಎಲ್ಲರದು ಬಟ್ಟೆ ಇಷ್ಟ ಆಯ್ತು, ಸ್ಯಾಟಿಸ್ಫೈ ಆಯ್ತು. ಸೊ ಹೋಗ್ತಾ ಇದೀವಿ ಅಷ್ಟೇ ಗೈಸ್. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು NR ಟಾಕೀಸ್. ಏನೇ ಏನೇ ಆಯ್ತು ಹೋಗೆ. NR ಟಾಕೀಸ್, ಮಧುಗೌಡ ಯೂಟ್ಯೂಬ್ ಚಾನಲ್, ಹಾಗೂ ನಿಶಾ ನಿಖಿಲ್ ವ್ಲಾಗ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.